ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಇನ್ನರ್ ವೈರ್ನ ಬಳಸಿ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದು ಹ್ಯಾಂಡಲ್ನ ಹಾಕಿ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲಿಗೆ ನಾನು ಮೆಜರ್ಮೆಂಟನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, 1 ಹಿಂದೆಯಿಂದ 2 ಮತ್ತು ಮುಂದೆಯಿಂದ 3 ಮತ್ತು ಹಿಂದೆಯಿಂದ 4. ಇನ್ನರ್ ವೈರನ್ನು ನಾನು 4 ಅಡಿಯಲ್ಲಿ 4 ವೈರ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ 4 ವೈರ್ನ ಇನ್ನರ್ ವೈರಾಗಿ ಯೂಸ್ ಮಾಡ್ತಾ ಇದ್ದೇನೆ. ಮತ್ತು ಹ್ಯಾಂಡಲ್ ಹಾಕೋದಕ್ಕೋಸ್ಕರ ಮತ್ತೆ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. 1 ಹಿಂದೆಯಿಂದ 2 ಮತ್ತು ಮುಂದೆಯಿಂದ 3 ಮತ್ತು ಹಿಂದೆಯಿಂದ 4 ಮತ್ತು ಮುಂದೆಯಿಂದ 5, ಹಿಂದೆಯಿಂದ 6, 7 ಅಡಿ ಮೆಜರ್ಮೆಂಟಲ್ಲಿ ನಾನು ಹ್ಯಾಂಡಲ್ ಹಾಕೋದಕ್ಕೋಸ್ಕರ 2 ವೈರ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ನಾವು ಇನ್ನರ್ ವೈರ್ಸನ್ನು ಇಲ್ಲಿ ತೂರಿಸ್ಕೋಬೇಕಾಗಿರುತ್ತೆ. ನೋಡಿ, ನೀವು ಲೆಕ್ಕ ಹಾಕೊಳ್ಳಿ. 8ನೇ ಲೈನಿನಲ್ಲಿ 4ನೇ ನಾಟಿನ ಅಕ್ಕಪಕ್ಕಕ್ಕೆ ನಾವು ಇನ್ನರ್ ವೈರ್ಸ್ನ ತೂರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಇನ್ನರ್ ವೈರ್ಸ್ನ ತೂರಿಸ್ಕೊಂಡು ಮುಂದೆ ಎಳ್ಕೋಬೇಕಾಗತ್ತೆ. ನಂತರ ಅದರ ಅಕ್ಕಪಕ್ಕಕ್ಕೆ ಹ್ಯಾಂಡಲ್ ಹಾಕೋದಕ್ಕೆ ಕಟ್ ಮಾಡಿದ್ದೀವಿ ಅಲ್ವಾ 2 ವೈರ್ಸು, ಈ 2 ವೈರ್ಸ್ನ ಕೂಡ ನಾವು ಅಕ್ಕಪಕ್ಕಕ್ಕೆ ತೂರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ತೂರಿಸ್ಕೊಂಡು ಮುಂದೆ ಎಳ್ಕೋಬೇಕಾಗತ್ತೆ. ನಮಗೆ ಎಲ್ಲ ವೈರ್ಸ್ಗಳು ಕೂಡ ಸಮ ಇರಬೇಕು, ಆ ರೀತಿ ನೋಡ್ಕೊಳ್ಳಿ. ಇನ್ನರ್ ವೈರ್ಸು ಮತ್ತು ಹ್ಯಾಂಡಲ್ ಹಾಕೋದಕ್ಕೆ ಇರ್ತಕ್ಕಂಥ 2 ವೈರ್ಸು ಕೂಡ ನಮಗೆ ಎಲ್ಲವೂ ಕೂಡ ಸಮನಾಗಿರೋ ಥರ ನೋಡ್ಕೋಬೇಕಾಗತ್ತೆ. ನಂತರ ನಾವು ಹ್ಯಾಂಡಲ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಯೆಲ್ಲೋ ಕಲರ್ ವೈರನ್ನ ಈ ರೀತಿ ಇಂಟು ಶೇಪಲ್ಲಿ 2 ಕೈಗಳಿಗೆ ಒಂದೊಂದು ಬರೋ ರೀತಿ ಇಟ್ಕೋಬೇಕಾಗತ್ತೆ, ಬಲಕೈ ಮತ್ತು ಎಡಗೈಗೆ. ನಂತರ ನಾವು ಎಡ್ದ ಕಡೆ ಇರ್ತಕ್ಕಂಥ ಕಾಫಿ ಕಲರ್ ವೈರನ್ನು ಬಲಭಾಗಕ್ಕೆ ತರಬೇಕಾಗತ್ತೆ. ನಂತರ ಬಲದಲ್ಲಿರ್ತಕ್ಕಂಥ ಕಾಫಿ ಕಲರ್ ವೈರನ್ನು ಯೆಲ್ಲೋ ಕಲರ್ ವೈರಿಂದ ಕೆಳಗೆ ಬಂದು ಕಾಫಿ ಕಲರ್ ವೈರ್ ಮೇಲ್ಭಾಗದಿಂದ ಎಡಕ್ಕೆ ಬರಬೇಕಾಗುತ್ತೆ. ನೋಡಿ, ಈ ರೀತಿ 2 ಕೂಡ ನಮಗೆ ಇಂಟು ಶೇಪಲ್ಲಿ ಸಿಗಬೇಕಾಗುತ್ತೆ ವೈರ್ಸು. ನೋಡಿ, ಈ ರೀತಿ ಇಂಟು ಮಾರ್ಕಲ್ಲಿ ಸಿಗುತ್ತೆ. ನಂತರ ನಾವು ಬಲಭಾಗದಲ್ಲಿರ್ತಕ್ಕಂಥ ಯೆಲ್ಲೋ ಕಲರ್ ವೈರನ್ನ ಹಿಂದೆಯಿಂದ ಬಳಸಿ ನೋಡಿ ಈ ಕಡೆ ಒಂದು ವೈರನ್ನ ಬಿಟ್ಟು ನಂತರ ಈ ಕಡೆ ತಗೋಬೇಕಾಗತ್ತೆ, ಬಲಭಾಗಕ್ಕೆ ತಗೋಬೇಕಾಗತ್ತೆ. ನೋಡಿ, ಈ ರೀತಿ. ನಂತರ ಎಡಭಾಗದಲ್ಲಿರೋ ಯೆಲ್ಲೋ ಕಲರ್ ವೈರ್ನ ಬಲಭಾಗಕ್ಕೆ ತಂದು ಈ 2 ವೈರ್ ಮಧ್ಯದಿಂದ ಮೇಲೆ ತರಬೇಕಾಗತ್ತೆ. ಇದೇ ರೀತಿ ಬಲಭಾಗದಲ್ಲಿರ್ತಕ್ಕಂಥ ಕಾಫಿ ಕಲರ್ ವೈರನ್ನ ಹಿಂದೆಯಿಂದ ಬಳಸಿ ಈ 2 ವೈರ್ ಮಧ್ಯದಿಂದ ಮೇಲೆ ತರಬೇಕಾಗುತ್ತೆ. ಇದೇ ರೀತಿ ನಾವು ಪೂರ್ತಿ ಹ್ಯಾಂಡಲ್ನ ಹಾಕೋಬೇಕಾಗತ್ತೆ. ಬಲಭಾಗದಿಂದ ವೈರು ಹಿಂದೆಯಿಂದ ಬಳಸ್ಕೊಂಡು ಬಂದು 2 ವೈರ್ ಮಧ್ಯದಿಂದ ಮೇಲೆ ಬರುತ್ತೆ. ಅದೇ ರೀತಿ ಎಡದ ಕಡೆಯಿಂದ ವೈರ್ ಬಳಸಿ ಬಲಭಾಗದ 2 ವೈರ್ ಮಧ್ಯದಿಂದ ಮೇಲೆ ಬರುತ್ತೆ. ಇದೇ ರೀತಿ ನಾವು ಲೆಫ್ಟು ರೈಟು 2 ಕಡೆಯಿಂದನೂ ಕೂಡ ವೈರ್ನ ಬಳಸ್ಕೊಂಡು ಮಧ್ಯಭಾಗದಿಂದ ಮೇಲಕ್ಕೆ ತರಬೇಕಾಗುತ್ತೆ. ನೋಡಿ, ನನ್ನ ಕೈನ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವ ರೀತಿ ಹೋಗ್ತಿದೆ ಅಂತ. ತುಂಬಾ ಈಸಿ ಇರುತ್ತೆ ಹ್ಯಾಂಡಲ್ ಹಾಕೋದು. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಬೇಗನೆ ಅರ್ಥ ಆಗುತ್ತೆ. ನಾನು ಇಲ್ಲಿ ಇನ್ನರ್ ವೈರ್ನ 3 ವೈರ್ನ ಯೂಸ್ ಮಾಡ್ತಾ ಇದ್ದೇನೆ. ನೀವು 4, 5, 6 ಎಷ್ಟು ವೈರ್ಸ್ನ ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. ಹ್ಯಾಂಡಲ್ ನಿಮಗೆ ಎಷ್ಟು ದಪ್ಪ ಬೇಕು ಅನಿಸುತ್ತೆ ಆ ರೀತಿಯಾಗಿ ನೀವು ಇನ್ನರ್ ವೈರ್ಸ್ನ ಬಳಸ್ಕೋಬೇಕಾಗತ್ತೆ. ನಾವು ಇನ್ನರ್ ವೈರ್ನ ಜಾಸ್ತಿ ಮಾಡಿಕೊಂಡಷ್ಟು ನಾವೀಗ ಹ್ಯಾಂಡಲ್ ಹಾಕೋದಕ್ಕೆ ಬಳಸ್ತೀವಲ್ವ ವೈರು, ಅದರ ಮೆಜರ್ಮೆಂಟನ್ನು ಕೂಡ ನೀವು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 3 ಇನ್ನರ್ ವೈರ್ಸ್ ಬಳಸಿರೋದ್ರಿಂದ 4 ಅಡಿಯಲ್ಲಿ ಇನ್ನರ್ ವೈರ್ಸು ಮತ್ತು 7 ಅಡಿಯಲ್ಲಿ ಹ್ಯಾಂಡಲ್ ವೈರ್ಸ್ನ ಕಟ್ ಮಾಡ್ಕೊಂಡಿದ್ದೇನೆ. ನೀವೇನಾದರೂ 5 ಅಥವಾ 6 ಇನ್ನರ್ ವೈರ್ಸ್ನ ಬಳಸ್ತೀರಾ ಅನ್ನೋದಾದರೆ 8 ಅಡಿಯಲ್ಲಿ ನೀವು ಹ್ಯಾಂಡಲ್ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ನಾನು ಪೂರ್ತಿಯಾಗಿ ಹ್ಯಾಂಡಲ್ನ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಬರುತ್ತೆ ಅಂತ. ನೋಡಿ, ಇದು ನನ್ನ 7ನೇ ಡಿಸೈನ್ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸಾಕಷ್ಟು ಡಿಸೈನ್ಸ್ನ ಅಪ್ಲೋಡ್ ಮಾಡಿದ್ದೇನೆ. ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ವೀಡಿಯೋಸ್ನ ನೋಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ನೀವು ಯಾವುದೇ ವೈರ್ ಬ್ಯಾಸ್ಕೆಟ್ ಹಾಕಿದ್ರೂ ಕೂಡ ಇನ್ನರ್ ವೈರ್ನ ಬಳಸಿ ನೀವು ಹ್ಯಾಂಡಲ್ ಹಾಕ್ತೀರಾ ಅಂದರೆ ಇದೇ ರೀತಿ ಹಾಕೋಬೇಕಾಗಿರುತ್ತೆ. ಇನ್ನರ್ ವೈರ್ಸ್ನ ಬಳಸಿ ಹ್ಯಾಂಡಲ್ ಹಾಕೋದ್ರಿಂದ ಹ್ಯಾಂಡಲ್ ತುಂಬ ಗ್ರಿಪ್ ಇರುತ್ತೆ, ಗಟ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಇನ್ನರ್ ವೈರ್ಸ್ನ ಬಳಸಿ ನೀವು ಹ್ಯಾಂಡಲ್ನ ಹಾಕಿ.
ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಬೇರೆ ವೆರೈಟಿ ಬ್ಯಾಗ್ಸ್ನ ಕೂಡ ಅಪ್ಲೋಡ್ ಮಾಡ್ತೇನೆ, ಪೂಜಾ ಬ್ಯಾಗ್ಸ್ನ ಕೂಡ ಅಪ್ಲೋಡ್ ಮಾಡ್ತೇನೆ. ನಿಮಗೇನಾದರೂ ವೈರ್ ಬ್ಯಾಗ್ನ ಹಾಕೋದನ್ನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋಸು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ಈಸಿಯಾಗಿ ವೈರ್ ಬ್ಯಾಗ್ ಹಾಕೋದನ್ನು ಕಲಿತ್ಕೋಬಹುದು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಯಾವುದಾದ್ರೂ ಸ್ಟೆಪ್ಸ್ ಬಗ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದಾದರೆ ಕಮೆಂಟ್ ಮಾಡಿ ಕೂಡ ನನಗೆ ತಿಳಿಸಬಹುದು. ನೋಡಿ, ನಾನಿಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ. ಮೊದಲೇ ಹ್ಯಾಂಡಲ್ ಹಾಕ್ಕೊಂಡಿದ್ದೀವಿ ಅಲ್ವಾ, ಅದಕ್ಕೆ ಸಮನಾಗಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ನೋಡಿ, ಸಮನಾಗಿ ಬಂದಿದೆ. ಇವಾಗ ನಾವು ವೈರ್ಸನ್ನು ಸಮನಾಗಿ ವಿಂಗಡಿಸ್ಕೊಂಡು ಬೈಫರ್ಗೇಟ್ ಮಾಡಿಕೊಂಡು ಮೊದಲೇ ತಿಳಿಸ್ಕೊಟ್ಟಿರೋ ಹಾಗೆ 8ನೇ ಲೈನಿನಲ್ಲಿ ಮೇಲ್ಭಾಗದಿಂದ 4ನೇ ನಾಟಿನ ಅಕ್ಕಪಕ್ಕಕ್ಕೆ ಈ ವೈರ್ಸ್ಗಳನ್ನ ತೂರಿಸ್ಕೊಂಡು ಎಳ್ಕೋಬೇಕಾಗತ್ತೆ. ನೋಡಿ, ಈ ರೀತಿ. ನೋಡಿ, ಈ ರೀತಿ ಎಳ್ಕೊಂಡ ನಂತರ ಈ ವೈರ್ಸ್ಗಳನ್ನ ತೂರಿಸ್ಕೋಬೇಕಾಗಿರುತ್ತೆ. ನಾನು ನೋಡಿ ಈ ಕಡೆ ತೂರಿಸಿದ್ದೀನಿ ಅಲ್ವಾ ವೈರ್ಸನ್ನು, ಅದೇ ರೀತಿ ನೀವು ಎಲ್ಲ ವೈರ್ಸ್ಗಳನ್ನ ಕೂಡ ತೂರಿಸ್ಕೊಂಡು ಎಕ್ಸಸ್ ವೈರ್ ಏನಾದರೂ ಇದ್ದರೆ ಅದೆಲ್ಲವನ್ನು ಕೂಡ ನೀವು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಪೂರ್ತಿಯಾಗಿ ಹ್ಯಾಂಡಲ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ. ಎಷ್ಟು ನೀಟಾಗಿ ಬಂದಿದೆ ಅಂತ. ಬ್ಯಾಗ್ನ ಕೂಡ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇಲ್ಲಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಎಷ್ಟು ಡಿಸೈನ್ಸ್ ಆಗಿರ್ಬೋದು, ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ತಾ ಇರಬಹುದು. ನಾನು ಇಲ್ಲಿ ಲ್ಯಾಡರ್ ನಾಟನ್ನು ಹಾಕಿ ಬ್ಯಾಗ್ನ ರೆಡಿ ಮಾಡ್ಕೊಂಡಿದ್ದೇನೆ. ಕಾಣಿಸ್ತಾ ಇರಬಹುದು ನಿಮಗೆ, ಲ್ಯಾಡರ್ ನಾಟ್ ಹಾಕಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇರುತ್ತೆ ಒಳಭಾಗ. ನೋಡಿ, ಮೇಲ್ಭಾಗನೂ ಕೂಡ ಅಷ್ಟೇ, ಎಲ್ಲವೂ ಕೂಡ ಸಮನಾಗಿ ಬಂದಿದೆ ಲೈನ್ಸು ಲ್ಯಾಡರ್ ನಾಟ್ ಹಾಕಿರೋದ್ರಿಂದ. ಈ ಬ್ಯಾಗ್ನ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡೋದಕ್ಕೆ 3 ಬಂಡಲ್ ವೈರ್ನ ಯೂಸ್ ಮಾಡ್ಕೊಂಡಿದ್ದೇನೆ. ನಿಮಗೆ ಏನಾದರೂ ವೈರ್ ಬ್ಯಾಗಲ್ಲಿ ಆಸಕ್ತಿ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿನಿ ವೈರ್ ಬ್ಯಾಸ್ಕೆಟಿಂದ ಹಿಡಿದು ಪೂಜಾ ವೈರ್ ಬ್ಯಾಸ್ಕೆಟ್ವರೆಗೂ ಕೂಡ ಎಲ್ಲ ಡಿಸೈನ್ಸ್ನ ಬಗ್ಗೆ ನಾನು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಬ್ಯಾಸ್ಕೆಟಲ್ಲಿ ನಾನು ಬೇಸ್ ಬಂದು 28 ವೈರ್ಸ್ನ ಕಟ್ ಮಾಡ್ಕೊಂಡಿದ್ದೇನೆ. ಮತ್ತು ಉದ್ದನ ನೋಡೋದಾದರೆ 13 ಲೈನ್ಸ್ ನನಗೆ ಬಂದಿದೆ. ಎತ್ತರದಲ್ಲಿ ನೋಡೋದಾದರೆ 23 ಲೈನ್ಸ್ ಎತ್ತರ ಬಂದಿತ್ತು. ಅದರಲ್ಲಿ ಒಂದು ಲೈನನ್ನು ನಾನು ಮಡಚಿರೋದ್ರಿಂದ 22 ಲೈನ್ಸ್ ನನಗೆ ಎತ್ತರ ಸಿಗುತ್ತೆ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.